ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರಿಯ ವೀಕ್ಷಕರೇ, ಇಂದಿನ ಈ ಒಂದು ವಿಡಿಯೋಲಿ ನಾನು ನಿಮಗೆ ಕ್ಲಾಸ್ 12 4+6 ಅಂದರೆ 10 ಮಾರ್ಕಿಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಹೇಳ್ಕೊಡ್ತೀನಿ ಅಂತ. ಓಕೆನಾ? ಸೊ ನೀವೆಲ್ಲರೂ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಿ ಮತ್ತು ಅದೇ ಥರ ತುಂಬ ಇಂಟ್ರೆಸ್ಟ್ನ ತೋರಿಸ್ತಾ ಇದ್ದೀರಿ. ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ ಅಂತ. ಸೊ ಇದೇ ರೀತಿ ನೀವು ಸಪೋರ್ಟ್ ಮಾಡಿರಿ. ಇನ್ನೂ ಯಾರಾದರೂ ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗಿದ್ದಿಲ್ಲ ಅಂತಂದರೆ ಎಸ್ಜೆ ಮ್ಯಾಥ್ಸ್ ಕ್ಲಾಸಸ್ ಅಂತ ಹೇಳಿ ಸರ್ಚ್ ಮಾಡಿ ತಾವು ಜಾಯಿನ್ ಆಗ್ಬೋದು. ಇಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕನ್ನು ಯೂಸ್ ಮಾಡಿ ತಾವು ಜಾಯಿನ್ ಆಗ್ಬೋದು. ಸೊ ಫಸ್ಟಿಗೆ 4 ಮಾರ್ಕಿನ ಕ್ವಶನ್ಸನ್ನು ಕವರ್ ಮಾಡ್ತೀನಿ ಅಂತ. ಓಕೆ, ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿಲಿಂದ ನಿಮಗೆ 4 ಮಾರ್ಕಿನ ಕ್ವಶನ್ಸ್ ಕೇಳ್ತಾರೆ. ಇದು ನಿಮಗೆ ಮಿಡ್ ಟರ್ಮಿಗೂ ಹೆಲ್ಪ್ ಆಗ್ತದೆ ಮತ್ತು ಆ್ಯನ್ಯುವಲ್ ಎಕ್ಸಾಮಿಗೂ ಹೆಲ್ಪ್ ಆಗ್ತದೆ ನೋಡ್ರಿ. ಓಕೆ, ಸೊ ಇವಾಗೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಇವಾಗೆ ನೀವು ಪರ್ಫೆಕ್ಟ್ ಆಗ್ರಿ. ಆ್ಯನ್ಯುವಲಿಗೆ ಸಹ ನಿಮಗೆ ಯೂಸ್ ಆಗ್ತದೆ ರೀ ಇದು, ರೈಟ್? ಮಿಡ್ ಟರ್ಮಿಗೆ ಇದರಲ್ಲಿಂದ ಕ್ವಶನ್ಸ್ ಬರ್ತಾವೆ. ಯಾರು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ, ಭಯ ಪಡಕ್ಕೆ ಹೋಗ್ಬಿಡ್ರಿ. ಇವೆಲ್ಲ ಕ್ವಶನ್ಸನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ, ಸಾಕು. ಫೈಂಡ್ ದ ವ್ಯಾಲ್ಯೂ ಆಫ್ ಕೆ so that the function f of x given by f of x equal to kx square if x is less than or equal to 2 and 3 if x is greater than 2. ಫಸ್ಟ್ ಇವಾಗ 4 ಮಾರ್ಕಿಂದ ಹೇಳ್ತೀನಿ ಅಂತ. ಆಮೇಲೆ ಇವಿಷ್ಟು ಕ್ವಶನ್ಸ್ ಆದ್ಮೇಲೆ 6 ಮಾರ್ಕಿಂದ ಇದೇ ವಿಡಿಯೋದಾಗ ಹೇಳ್ತೀನಿ ಅಂತ. ಓಕೆನಾ? ಎರಡು ಇದೇ ವಿಡಿಯೋದಾಗ ಹೇಳ್ತೀನಿ. 4+6 ಮಾರ್ಕಿಂದು ಚೆನ್ನಾಗಿ ನೋಡ್ರಿ. ಓಕೆ, ಈಸ್ ಅ ಕಂಟಿನ್ಯೂಸ್ ಎಟ್ ಎಕ್ಸ್ ಈಕ್ವಲ್ ಟು 2. ಓಕೆ, ಇದೊಂದು ಫಂಕ್ಷನ್ ಏನು ಕೊಟ್ಟಿದ್ದಾನಲ್ವ, ಈ ಫಂಕ್ಷನ್ ಎಟ್ ಎಕ್ಸ್ ಈಕ್ವಲ್ ಟು 2 ಇದಾಗ ಏನಾಗಿರ್ತಂತ ಕಂಟಿನ್ಯೂಸ್ ಆಗಿರ್ತಂತ. ಅವಾಗ ಏನು ನೋಡಬೇಕಂತ, ಕೆ ವ್ಯಾಲ್ಯೂನ ಕಂಡುಹಿಡಿಬೇಕಂತ. ಇದು ನೋಡ್ರಿ, ಎಷ್ಟು ಟೈಮ್ ಕೇಳಿದ್ದಾನ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ so that the function f of x equal to kx plus 1 if x is less than or equal to pi cos x if x is greater than pi is continuous at x equal to pi ಅಂತ. ಇದು 2022 ಮಾರ್ಚ್ 20 ಮಾರ್ಚಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್ ಇದೆ ರೀ. ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಸೊ ದಟ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು kx plus 1 if x is less than or equal to 5. ಫಂಕ್ಷನ್ ಏನಾಗಿರ್ತದೆ, 3x - 5 ಇರ್ತದೆ. ಯಾವಾಗಂದರೆ ಇಫ್ ಎಕ್ಸ್ ಇಸ್ ಗ್ರೇಟರ್ ದೆನ್ 5 ಇದ್ದಾಗ. ಓಕೆ, ಸೊ ದಿಸ್ ಆಲ್ಸೋ ಕಂಟಿನ್ಯೂಸ್ ಎಟ್ ಫಂಕ್ಷನ್ ಎಟ್ ಎಕ್ಸ್ ಈಕ್ವಲ್ ಟು 5. ಇದೊಂದು ಫಂಕ್ಷನ್ ಎಟ್ ಎಕ್ಸ್ ಈಕ್ವಲ್ ಟು 5 ಇದ್ದಾಗ ಕಂಟಿನ್ಯೂಸ್ ಆಗಿರ್ತದಂತ. ಮತ್ತೆ ಕೆ ವ್ಯಾಲ್ಯೂನ ಕಂಡುಹಿಡಿಬೇಕಂತ. ನೋಡ್ರಿ, ಎಲ್ಲ ಕಡೆ ಸೇಮ್ ಅದೇ ಅದ ನೋಡ್ರಿ. ಕಂಟಿನ್ಯೂಸ್ ಇರ್ತಂತ ಕೆ ವ್ಯಾಲ್ಯೂ ಕಂಡುಹಿಡಿಬೇಕಂತಾನೆ ಅದ. ಸೊ ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಕಂಟಿನ್ಯೂಸ್ ಇದ್ದಾಗ ಕೆ ವ್ಯಾಲ್ಯೂ ಯಾವ ಥರ ಕಂಡುಹಿಡಿಬೇಕಂತ. ಇಲ್ಲೂ ಅದೇ ಅದ ನೋಡ್ರಿ. ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. Okay, if function f of x is k into cos x divided by pi minus 2x if x is not equal to pi by 2. Okay, and this function becomes 3 if x is equals to pi by 2 is continuous at x equal to pi by 2 ಅಂತ. ಇದು 2020 ಜುಲೈ 19 ಜುಲೈ 14 ಮಾರ್ಚ್ 14 ಜುಲೈಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್ ಇದೆ ರೀ. 5th ಕ್ವಶನ್ ನೋಡ್ರಿ, ಫೈಂಡ್ ದ ರಿಲೇಶನ್ಶಿಪ್ ಬಿಟ್ವೀನ್ a and b so that the function f defined by f of x equal to ax plus 1 if x is less than or equal to 3 bx plus 3 if x is greater than 3 is continuous at x equal to 3 ಅಂತ 2018 ಮಾರ್ಚಲ್ಲಿ ಕೇಳ್ತಕ್ಕಂಥ ಒಂದು ಕ್ವಶನ್ ಇದೆ. ಏನು ಕಂಡುಹಿಡಿಬೇಕದ್ರಲ್ಲಿ ಅಂದರೆ ರಿಲೇಷನ್ ಬಿಟ್ವೀನ್ ಎ ಆ್ಯಂಡ್ ಬಿ ಅಂತ ನೋಡ್ರಿ. ಫೈಂಡ್ ದ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ ದ ಫಂಕ್ಷನ್ defined by f of x is equals to lambda into x square minus 2x if x is less than or equal to 0 and this function becomes 4x plus 1 if x is greater than 0 is continuous at x equal to 0 ಅಂತ. ಓಕೆ, 7th ಕ್ವಶನ್ ನೋಡ್ರಿ, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ if f of x equal to 1 minus cos 2x divided by 1 minus cos x ಅಂತ if x is not equal to 0. Okay, this function is k if x equal to 0 is continuous at x equal to 0. ಇಲ್ಲೂ ಸೇಮ್ ಅದೇ ಥರ ನಾವು ಕೆ ವ್ಯಾಲ್ಯೂನ ಕಂಡುಹಿಡಿಬೇಕಂತ. ಯಾವಾಗಂದ್ರೆ ಈ ಒಂದು ಫಂಕ್ಷನ್ ಎಟ್ ಎಕ್ಸ್ ಈಕ್ವಲ್ ಟು 0 ಇದ್ದಾಗ ಕಂಟಿನ್ಯೂಸ್ ಇರ್ತದಂತ. ಓಕೆ, ಫೈಂಡ್ ದ ವ್ಯಾಲ್ಯೂ ಆಫ್ ಎ ಆ್ಯಂಡ್ ಬಿ ಸಚ್ ದಟ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು 5 ಇಫ್ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಎ ಎಕ್ಸ್ ಪ್ಲಸ್ ಬಿ ಇಫ್ ಎಕ್ಸ್ ಲೈಸ್ ಬಿಟ್ವೀನ್ 2 ಆ್ಯಂಡ್ 10 or x is greater than 2 less than 10 and this function is 21 if x is greater than or equal to 10 is continuous function. ಇದೊಂದು ಕಂಟಿನ್ಯೂಸ್ ಫಂಕ್ಷನ್ ಆಗಿದ್ದಾಗ ನಾವಿಲ್ಲಿ ಎ ಮತ್ತು ಬಿ ವ್ಯಾಲ್ಯೂಗಳನ್ನು ಕಂಡುಹಿಡಿಬೇಕಂತ.
ಓಕೆನಾ. ಸೊ ಒಂದು 8 ಕ್ವಶನ್ಸ್ ಅದಾವ, 8 ಕ್ವಶನ್ಸ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಲ್ಲ. ಇದರಲ್ಲಿ ನಿಮಗೆ 2ರಲ್ಲಿ 1 ಆದರೂ ಫಿಕ್ಸ್ ಬಂದೇ ಬರ್ತದೆ ನೋಡಿರಿ. ಮಿಡ್ ಟರ್ಮಿಗೆ 2ರಲ್ಲಿ 1 ಬರ್ತದೆ, ಎನ್ಯುವಲಲ್ಲಿ 8ರಲ್ಲಿ 1 ಬಂದೇ ಬರ್ತದೆ ನಿಮಗೆ. ಓಕೆ. ಸೊ ಬಿ ಪಾಸಿಟಿವ್ ಹೋಪ್ ಇಟ್ಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ, ಅರ್ಥ ಮಾಡ್ಕೊರಿ. ಇದೇ ಕ್ವಶನ್ಸ್ ಬರಲಿಲ್ಲ ಅಂದರೆ ಇದೇ ಥರ ಯಾವುದಾದ್ರೂ ಕ್ವಶನ್ ಕೇಳ್ಬೋದು. ಓಕೆನಾ. ಸೊ ಇವಾಗ 6 ಮಾರ್ಕಿಗೆ ಹೋಗ್ತೀನಿ ಅಂತ 6 ಮಾರ್ಕ್ ಕ್ವಶನ್ಸನ್ನು ನೋಡೋಣ. ಸೊ ಇವಾಗ 6 ಮಾರ್ಕಿಂದ ನೋಡಿರಿ ಲೀನಿಯರ್ ಪ್ರೋಗ್ರಾಮಿಂಗಲ್ಲಿಂದು ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು 6 ಮಾರ್ಕಿಂದು ಲೀನಿಯರ್ ಪ್ರೋಗ್ರಾಮಿಂಗಲ್ಲಿಂದು ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡಿ ಅಂತ. ಸೊ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಅಷ್ಟೇ ಅಲ್ಲದೆ ಇವಾಗ 2 ಕ್ವಶನ್ಗಳು ಸಾಲ್ವ್ ಮಾಡಿದ್ದೀನಿ ರೀ. ಎಷ್ಟು? 2 ಕ್ವಶನನ್ನು ಚೆನ್ನಾಗಿ ನಾನು ಹೇಳ್ಕೊಟ್ಟಿದ್ದೀನಿ. ತಾವು ಈ ಒಂದು ಚಾಪ್ಟರ್ಲಿಂದ 2 ಕ್ವಶನನ್ನು ಚೆನ್ನಾಗಿ ನೋಡ್ರಿ. ನೀವು ನೋಡಿದ್ರೆ ಅಂದರೆ 8 ಕ್ವಶನ್ಸ್ಗಳು ಕವರ್ ಆದಂಗೆ ನಿಮಗೆ, ಯಾಕಂದ್ರೆ ನೀಟಾಗಿ ಹೇಳ್ಕೊಟ್ಟಿನಿ. ತುಂಬ ವಿದ್ಯಾರ್ಥಿಗಳು ಪಾಸಿಟಿವ್ ರೆಸ್ಪಾನ್ಸನ್ನು ಕೊಡ್ತಾ ಇದ್ದಾರೆ, ಒಳ್ಳೆ ರೀತಿ ಕಮೆಂಟ್ ಮಾಡ್ತಾ ಇದ್ದಾರೆ. ಸರ್ ನಾನು 20 ನಿಮಿಷದಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀನಿ ಸರ್, ನಂಗೆ ಒಟ್ಟ ಬರ್ತಿದ್ದಿಲ್ಲ ಅಂತ ಈ ಥರ ಎಲ್ಲ ತುಂಬ ಕಮೆಂಟ್ಸ್ಗಳು ಬರ್ತಾ ಇದ್ದಾವೆ. ಹಾಗಾಗಿ ಅವೆರಡು ವಿಡಿಯೋ ನೋಡ್ರಿ ನೀವು ಸಾಕು. 2 ಕ್ವಶನ್ದು ವಿಡಿಯೋ ನೋಡಿದ್ರಿ ಅಂತಂದರೆ ನಿಮಗೆ 8 ಮಾಡೋದು ಅವಶ್ಯಕತೆ ಇರೋಂಗಿಲ್ಲ. ನೀವು ಏನದ ಯಾವುದೇ ಕ್ವಶನ್ ಕೇಳಿದ್ರೂ ಈಸಿಯಾಗಿ ಸಾಲ್ವ್ ಮಾಡ್ತೀರಿ. ನೋಡ್ರಿ ಕ್ವಶನ್ಸ್ ಏನದಾವ ಅಂದರೆ z = -3x + 4y ಸಬ್ಜೆಕ್ಟ್ ಟು ಕಾನ್ಸ್ಟೆಂಟ್ಸ್ x + 2y is less than or equal to 8 ಅಂತ, 3x + 2y is less than or equal to 12, x is greater than or equal to 0, y is greater than or equal to 0 by graphical method. ಸೊ ಅವೆರಡು ವಿಡಿಯೋ ಎಲ್ಲಿ ಸಿಗ್ತಾವ್ರಿ ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಕೊಟ್ಟಿದ್ದೀನಿ. ಇಲ್ಲ ಅಂದರೆ ನೀವು ಎಸ್ ಜೆ ಮ್ಯಾಥ್ಸ್ 6 ಮಾರ್ಕ್ ಕ್ವಶನ್ಸ್ ಅಂತ ಹೊಡೀರಿ, ತಾನೇ ಬರ್ತದೆ. ಎಸ್ ಜೆ ಮ್ಯಾಥ್ಸ್ 6 ಮಾರ್ಕ್ ಕ್ವಶನ್ಸ್ ಅಂತ ಹೊಡ್ರಿ, ತಾನೇ ಬರ್ತಾವೆ. ಸಾಲ್ವ್ ದ ಫಾಲೋವಿಂಗ್ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಗ್ರಾಫಿಕಲಿ. z = 4x + y ಸಬ್ಜೆಕ್ಟ್ ಟು ಕಾನ್ಸ್ಟೆಂಟ್ಸ್ x + y is less than or equal to 50, 3x + y is less than or equal to 90, x is greater than 0 and y is greater than or equal to 0. Maximize z = 3x + 2y subject to the constraints x + y is less than or equal to 10, 3x + y is less than or equal to 15, x is greater than or equal to 10, y is greater than or equal to x is greater than or equal to 0, y is greater than or equal to 0 by graphical method ಅಂತ. Minimize and maximize z = 5x + 10y subject to the constraints x + 2y is less than or equal to 120, x + y is greater than or equal to 60, x - 2y is greater than or equal to 0, x is greater than or equal to 0, y is greater than or equal to 0 by graphical method. ನೆಕ್ಸ್ಟ್ ಕ್ವಶನ್ ನೋಡಿ, ಮಿನಿಮೈಸ್ ಆ್ಯಂಡ್ ಮ್ಯಾಕ್ಸಿಮೈಸ್ z = 3x + 9y ಸಬ್ಜೆಕ್ಟ್ ಟು ದ ಕನ್ಸ್ಟೆಂಟ್ಸ್ x + 3y is less than or equal to 60, x + y is greater than or equal to 10, x is less than or equal to y, x is greater than or equal to 0, y is greater than or equal to 0 by graphical method ಅಂತ ನಾ ಇದು ನಿಮಗೆ ಹೇಳ್ಕೊಟ್ಟಿದ್ದೀನಿ ನೋಡ್ರಿ. ಆಲ್ರೆಡಿ ಐ ಎಕ್ಸ್ಪ್ಲೇನ್ಡ್ ದಿಸ್ ಕ್ವಶನ್. ಇದರೊಳಗೆ ಇನ್ನೊಂದು ಕ್ವಶನ್ ಹೇಳಿದ್ದೀನಿ, ನಂಗೆ ಯಾವುದಂತ ಗೊತ್ತಿಲ್ಲ, ಇದು ಮಾತ್ರ ಕನ್ಫರ್ಮ್ ಹೇಳಿದ್ದೀನಿ ನೋಡ್ರಿ. ಸಾಲ್ವ್ ದ ಫಾಲೋವಿಂಗ್ ಪ್ರಾಬ್ಲಮ್ಸ್ ಗ್ರಾಫಿಕಲಿ. ಮ್ಯಾಕ್ಸಿಮೈಸ್ ಆ್ಯಂಡ್ ಮಿನಿಮೈಸ್ z = 10,500x + 9,000y subject to the constraint x + y is less than or equal to 50, 20x + 10y is less than or equal to 800, x is greater than or equal to 0, y is greater than or equal to 0. ಓಕೆ. ನೆಕ್ಸ್ಟ್ 7th ಕ್ವಶನ್ ನೋಡ್ರಿ, ಮಿನಿಮೈಸ್ ಆ್ಯಂಡ್ ಮ್ಯಾಕ್ಸಿಮೈಸ್. ಇದು ಭಾಳ ಈಜಿ ಇದೆ ರೀ ಚಾಪ್ಟರ್. 6 ಮಾರ್ಕ್ ಈಜಿದ ಕವರ್ ಮಾಡ್ಕೊತೀರಿ ನೋಡ್ರಿ. ಒಟ್ಟ ನೀವೇನದ ನೆಗ್ಲೆಕ್ಟ್ ಮಾಡಬೇಡ್ರಿ, ಲೇಜಿ ಮಾಡಬೇಡ್ರಿ. ಇವಿಷ್ಟೇ ಕ್ವಶನ್ಸ್ ಈಜಿ ಇದೆ ರೀ, ಈಸಿಯಾಗಿ ಸ್ಕೋರ್ ಮಾಡ್ಬೋದು, ಈಸಿಯಾಗಿ ತಿಳ್ಕೊಬೋದು. ಹಾಗಾಗಿ ಇದನ್ನು ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಒಂದು ಅರ್ಧ ತಾಸು ಟೈಮ್ ಕೊಡ್ರಿ, 2 ಕ್ವಶನ್ ಕವರ್ ಮಾಡ್ಕೋತೀರಿ ನೀವು. 6 ಮಾರ್ಕ್ ಬರ್ತದೆ ನಿಮಗೆ ಆರಾಮಾಗಿ. z = 600x + 400y subject to the constraints x + 2y is less than or equal to 12 and 2x + y is less than or equal to 12, 4x + y is less than or equal to 20 and x is greater than or equal to 0, y is greater than or equal to 0 by graphical method ಅಂತ. ಓಕೆ. ಮಿನಿಮೈಸ್ ಆ್ಯಂಡ್ ಮ್ಯಾಕ್ಸಿಮೈಸ್ z = x + 2y subject to the constraints x + 2y is greater than or equal to 0,
2x minus y is less than or equal to 200, x comma y is greater than or equal to 0 by graphical method ಅಂತ. ಓಕೆ, ಸೊ ನಿಮಗೆ ಮಿಡ್ ಟರ್ಮ್ ಎಕ್ಸಾಮಲ್ಲಿ 2 ಕ್ವಶನ್ಸ್ ಕೇಳ್ತಾನ, ಎಷ್ಟು ಒಂದೇ ಬರೀಬೇಕು, 2 ಒಳಗೆ 2 ಕ್ವಶನ್ಸ್ ಕೇಳ್ತಾನ, 1 ಬರೀಬೇಕು ರೀ. ಹಂಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಆ್ಯನ್ಯುವಲಲ್ಲಂತೂ ನಿಮಗೆ 6 ಮಾರ್ಕಿಂದ ಒಂದು ಎಲ್ಲಿಂದ ಕೇಳ್ತಾನಂದ್ರೆ ಇಂಟಗ್ರಲ್ಸ್ ಎಲ್ಲಿಂದ ಕೇಳ್ತಾನೆ ರೀ. ಓಕೆ, ಅದು ನಿಮಗೆ ಡಿಫಿಕಲ್ಟ್ ಆಗ್ಬೋದು. ಹಾಗಾಗಿ ಇವಾಗೆ ಕವರ್ ಮಾಡ್ಕೋರಿ 6 ಮಾರ್ಕಿಂದು ಇವಿಷ್ಟೇ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಿರಿ. ಆ್ಯನ್ಯುವಲ್ದಾಗ ಒಂದು ಕ್ವಶನ್ ಇದ್ರಾಗಿಂದೇ ಬರ್ತದೆ, ಮಿಡ್ ಟರ್ಮ್ದಾಗ 2 ಬರ್ತಾವೆ ಇದ್ರಾಗಿಂದೆ. ಸೊ ಇಂಟಗ್ರೇಷನ್ ಅಥವಾ ಇಂಟಗ್ರಲ್ಸ್ ನೀವು ಒಟ್ಟ ತಲೆ ಕಟ್ಸ್ಕೊಳಕ್ಕೆ ಹೋಗ್ಬೇಡ್ರಿ. 6 ಮಾರ್ಕಿಗೆ ಇದ್ರಾಗಿಂದೇ ಪ್ರಾಕ್ಟೀಸ್ ಮಾಡಿರಿ, ಇಲ್ಲೇ ಕವರ್ ಆಗ್ತದೆ. ಓಕೆನಾ? ಸೊ ಈ ಒಂದು ವಿಡಿಯೋನ ಎಷ್ಟೋ ತನಕ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಇನ್ನೂ ಯಾರೇ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗ್ರಿ. ಓಕೆ, ಮತ್ತು ಆದಷ್ಟು ಬೇಗ ನಿಮ್ಮ ಫ್ರೆಂಡ್ಸಿಗೆಲ್ಲ ಈ ಒಂದು ವಿಡಿಯೋ ಲಿಂಕನ್ನು ಶೇರ್ ಮಾಡಿರಿ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರಿ ನಂಗೆ ಅಷ್ಟೊಂದು ಇಂಟ್ರೆಸ್ಟ್ ಬರ್ತದೆ ರೀ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಬಾಯ್.